ಇತ್ತ ಬೀದರ್ನ ಔರಾದ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಅಪಾರ ಪ್ರಮಾಣದ ಹಾನಿಯಾಗಿದೆ. ಅಂಗಡಿಗಳಿಗೆ ಬೆಂಕಿ ತಗುಲಿದ್ರಿಂದಾಗಿ ಪೀಠೋಪಕರಣಗಳು ಹಾಗೆ ಬೆಲೆಬಾಳುವ ವಸ್ತುಗಳು ಬೆಂಕಿಗೆ ಸಂಪೂರ್ಣವಾಗಿ ಆಹುತಿಯಾಗಿದೆ. ಬರೋಬ್ಬರಿ 9 ಅಂಗಡಿಗಳು ಅಗ್ನಿ ಅವಘಡದಿಂದ ಹಾನಿಗೀಡಾಗಿದೆ. ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ವಸ್ತುಗಳು ಭಸ್ಮವಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತದೆ ಅನ್ನೋ ಮಾಹಿತಿ ಇದ್ದು ಔರಾದ್ನ ಬಸ್ ನಿಲ್ದಾಣದ ಬಳಿಯಲ್ಲಿ ಈ ಘಟನೆ ನಡೆದಿದೆ. ಕಿರಾಣಿ, ಚಪ್ಪಲಿ ಅಂಗಡಿ ಹಾಗೆ ಬಾಂಡೆ ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿದ್ದು ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಬರ್ಕಲೆ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬರೋಬ್ಬರಿ 9 ಅಂಗಡಿಗಳು ಸುಟ್ಟು ಭಸ್ಮವಾಗಿದೆ ಅನ್ನೋ ಮಾಹಿತಿ ಕೂಡ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಆಕ್ಚುಲಿ ಅವಘಡಕ್ಕೆ ಕಾರಣ ಏನು ಅನ್ನೋದು ಮಾಹಿತಿ ಸಿಗ್ತದೆ ಮರ್ಕಲೆ? ಹೌದು ಸ್ಮಿತಾ, ಈಗಾಗಲೇ ಬೀದರ್ನ ಔರಾದ್ ಪಟ್ಟಣದ ಔರಾದ್ ಕೇಂದ್ರೀಯ ಬಸ್ ನಿಲ್ದಾಣ ಇದೆ. ಆ ಮುಂಭಾಗದಲ್ಲಿದ್ದಂತ ತಗಡ ಸೆಡ್ಡಿನ ಅಂಗಡಿಗಳಿವೆ. ಆ ಅಂಗಡಿಯಲ್ಲಿ ತಡರಾತ್ರಿ ಏನಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದ ಈ ಒಂದು ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳ್ಬಹುದು. ಈಗಾಗಲೇ ಶಾರ್ಟ್ ಸರ್ಕ್ಯೂಟ್ ಇಂದ ಒಂದು ಅಂಗಡಿಯಲ್ಲಿ ಕಾಣಿಸಿಕೊಂಡಂತ ಬೆಂಕಿ ಒಂದರ ನಂತರ ಒಂದು ಸುಮಾರು 9 ಅಂಗಡಿಗಳಿಗೆ ಬೆಂಕಿ ತಗಲಿದೆ ಅಂತ ಹೇಳ್ಬಹುದು. ಈಗಾಗಲೇ ಭಾಂಡ್ಯ ಅಂದ್ರೆ ಈಗಾಗಲೇ ಮನೆ ವಸ್ತುಗಳು ಇರ್ತಾವ, ಭಾಂಡ್ಯ ಅಂಗಡಿ ಇರಬಹುದು, ಚಪ್ಪಲ್ ಅಂಗಡಿ ಇರಬಹುದು, ಜನರಲ್ ಸ್ಟೋರ್ ಇರಬಹುದು, ಕಿರಾಣಾ ಸ್ಟೋರ್ ಇರಬಹುದು. ಈ ರೀತಿ ಸುಮಾರು 9ಕ್ಕೂ ಅಧಿಕ ಅಂಗಡಿಗಳಲ್ಲಿ ಬೆಂಕಿಯನ್ನ ವ್ಯಾಪಿಸಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಏನಂದ್ರೆ ವಸ್ತುಗಳೇನ ಸುಟ್ಟು ಕರ್ಕಲಾಗಿವೆ ಅಂತ ಹೇಳ್ಬಹುದು. ಅಗ್ನಿಶಾಮಕ ದಳ ವಾಹನ ಇರ್ತದ, ಔರಾದ್ ಸೇರಿದಂತೆ ಬೀದರ್, ಬಾಲ್ಕಿ ಜಿಲ್ಲೆ ಎಲ್ಲಾ ಅಗ್ನಿಶಾಮಕ ವಾಹನಗಳು ಅಲ್ಲಿ ಹೋಗೋಷ್ಟರಲ್ಲೇ ಸಂಪೂರ್ಣವಾಗಿ ಅಂಗಡಿ ಸುಟ್ಟ ಕರ್ಕಲಾಗ್ಯದ ಅಂತ ಹೇಳ್ಬಹುದು. ಹೀಗಾಗಿ ಈಗಾಗಲೇ ಸಂಪೂರ್ಣ ಏನಂದ್ರೆ ಅಗ್ನಿಶಾಮಕ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಇತರೆ ಸಿಬ್ಬಂದಿಗಳು ಅಲ್ಪ ಉಳಿದಂತ ಏನು ವಸ್ತುಗಳಿವೆ ಬೆಂಕಿ ನಂದಿಸುವ ಮೂಲಕ ಪ್ರತಿಯೊಂದು ಏನಂದ್ರೆ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಬಡಪಾಯಿ ವ್ಯಾಪಾರಿಗಳು ಸಾಲ ಸೋಲ ಮಾಡಿ ಅಂಗಡಿ ನಡೆಸ್ತಾ ಇದ್ರು ಔರಾದ್ ಬಸ್ ನಿಲ್ದಾಣ ಮುಂಭಾಗದಲ್ಲಿ. ಆ ಒಂದು ಬೆಂಕಿಯಿಂದ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಸುಮಾರು 9ಕ್ಕೂ ಅಧಿಕ ವ್ಯಾಪಾರಿಗಳ ಬದುಕು ಎಲ್ಲೋ ಒಂದ್ ಕಡೆ ಮೂರಾ ಬಟ್ಟೆ ಆಗ್ಯದ ಅಂತ ಹೇಳ್ಬಹುದು. ಸ್ಮಿತಾ, ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಇತ್ತ ಬೀದರ್ನ ಔರಾದ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಅಪಾರ ಪ್ರಮಾಣದ ಹಾನಿಯಾಗಿದೆ. ಅಂಗಡಿಗಳಿಗೆ ಬೆಂಕಿ ತಗುಲಿದ್ರಿಂದಾಗಿ ಪೀಠೋಪಕರಣಗಳು ಹಾಗೆ ಬೆಲೆಬಾಳುವ ವಸ್ತುಗಳು ಬೆಂಕಿಗೆ ಸಂಪೂರ್ಣವಾಗಿ ಆಹುತಿಯಾಗಿದೆ. ಬರೋಬ್ಬರಿ 9 ಅಂಗಡಿಗಳು ಅಗ್ನಿ ಅವಘಡದಿಂದ ಹಾನಿಗೀಡಾಗಿದೆ. ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ವಸ್ತುಗಳು ಭಸ್ಮವಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತದೆ ಅನ್ನೋ ಮಾಹಿತಿ ಇದ್ದು ಔರಾದ್ನ ಬಸ್ ನಿಲ್ದಾಣದ ಬಳಿಯಲ್ಲಿ ಈ ಘಟನೆ ನಡೆದಿದೆ. ಕಿರಾಣಿ, ಚಪ್ಪಲಿ ಅಂಗಡಿ ಹಾಗೆ ಬಾಂಡೆ ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿದ್ದು ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಬರ್ಕಲೆ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬರೋಬ್ಬರಿ 9 ಅಂಗಡಿಗಳು ಸುಟ್ಟು ಭಸ್ಮವಾಗಿದೆ ಅನ್ನೋ ಮಾಹಿತಿ ಕೂಡ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಆಕ್ಚುಲಿ ಅವಘಡಕ್ಕೆ ಕಾರಣ ಏನು ಅನ್ನೋದು ಮಾಹಿತಿ ಸಿಗ್ತದೆ ಮರ್ಕಲೆ? ಹೌದು ಸ್ಮಿತಾ, ಈಗಾಗಲೇ ಬೀದರ್ನ ಔರಾದ್ ಪಟ್ಟಣದ ಔರಾದ್ ಕೇಂದ್ರೀಯ ಬಸ್ ನಿಲ್ದಾಣ ಇದೆ. ಆ ಮುಂಭಾಗದಲ್ಲಿದ್ದಂತ ತಗಡ ಸೆಡ್ಡಿನ ಅಂಗಡಿಗಳಿವೆ. ಆ ಅಂಗಡಿಯಲ್ಲಿ
ತಡರಾತ್ರಿ ಏನಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದ ಈ ಒಂದು ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಶಾರ್ಟ್ ಸರ್ಕ್ಯೂಟ್ ಇಂದ ಒಂದು ಅಂಗಡಿಯಲ್ಲಿ ಕಾಣಿಸಿಕೊಂಡಂತ ಬೆಂಕಿ ಒಂದರ ನಂತರ ಒಂದು ಸುಮಾರು 9 ಅಂಗಡಿಗಳಿಗೆ ಬೆಂಕಿ ತಗಲಿದೆ ಅಂತ ಹೇಳ್ಬೋದು. ಈಗಾಗಲೇ ಭಾಂಡ್ಯ ಅಂದ್ರೆ ಈಗಾಗಲೇ ಮನೆ ವಸ್ತುಗಳು ಇರ್ತಾವ, ಭಾಂಡ್ಯ ಅಂಗಡಿ ಇರಬಹುದು, ಚಪ್ಪಲ್ ಅಂಗಡಿ ಇರಬಹುದು, ಜನರಲ್ ಸ್ಟೋರ್ ಇರಬಹುದು, ಕಿರಾಣಾ ಸ್ಟೋರ್ ಇರಬಹುದು, ಈ ರೀತಿ ಸುಮಾರು 9ಕ್ಕೂ ಅಧಿಕ ಅಂಗಡಿಗಳಲ್ಲಿ ಬೆಂಕಿಯನ್ನ ವ್ಯಾಪಿಸಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಏನಂದ್ರೆ ವಸ್ತುಗಳೇನ ಸುಟ್ಟು ಕರ್ಕಲಾಗಿವೆ ಅಂತ ಹೇಳ್ಬೋದು. ಅಗ್ನಿಶಾಮಕ ದಳ ವಾಹನ ಇರ್ತದ, ಔರಾ ಸೇರಿದಂತೆ ಬೀದರ್, ಬಾಲ್ಕಿ ಜಿಲ್ಲೆ ಎಲ್ಲಾ ಅಗ್ನಿಶಾಮಕ ವಾಹನಗಳು ಅಲ್ಲಿ ಹೋಗೋಷ್ಟರಲ್ಲೇ ಸಂಪೂರ್ಣವಾಗಿ ಅಂಗಡಿ ಸುಟ್ಟ ಕರ್ಕಲಾಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಈಗಾಗಲೇ ಸಂಪೂರ್ಣ ಏನಂದ್ರೆ ಅಗ್ನಿಶಾಮಕ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಇತರೆ ಸಿಬ್ಬಂದಿಗಳು ಅಲ್ಪ ಉಳಿದಂತ ಏನು ವಸ್ತುಗಳಿವೆ ಬೆಂಕಿ ನಂದಿಸುವ ಮೂಲಕ ಪ್ರತಿಯೊಂದು ಏನಂದ್ರೆ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಬಡಪಾಯಿ ವ್ಯಾಪಾರಿಗಳು ಸಾಲ ಸೋಲ ಮಾಡಿ ಅಂಗಡಿ ನಡೆಸ್ತಾ ಇದ್ರು ಔರಾದ್ ಬಸ್ ನಿಲ್ದಾಣ ಮುಂಭಾಗದಲ್ಲಿ. ಆ ಒಂದು ಬೆಂಕಿಯಿಂದ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಸುಮಾರು 9ಕ್ಕೂ ಅಧಿಕ ವ್ಯಾಪಾರಿಗಳ ಬದುಕು ಎಲ್ಲೋ ಒಂದ್ ಕಡೆ ಮೂರಾ ಬಟ್ಟೆ ಆಗ್ಯದ ಅಂತ ಹೇಳ್ಬಹುದು. ಸ್ಮಿತಾ, ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಇತ್ತ ಬೀದರ್ನ ಔರಾದ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಅಪಾರ ಪ್ರಮಾಣದ ಹಾನಿಯಾಗಿದೆ. ಅಂಗಡಿಗಳಿಗೆ ಬೆಂಕಿ ತಗುಲಿದ್ರಿಂದಾಗಿ ಪೀಠೋಪಕರಣಗಳು ಹಾಗೆ ಬೆಲೆಬಾಳುವ ವಸ್ತುಗಳು ಬೆಂಕಿಗೆ ಸಂಪೂರ್ಣವಾಗಿ ಆಹುತಿಯಾಗಿದೆ. ಬರೋಬ್ಬರಿ 9 ಅಂಗಡಿಗಳು ಅಗ್ನಿ ಅವಘಡದಿಂದ ಹಾನಿಗೀಡಾಗಿದೆ. ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ವಸ್ತುಗಳು ಭಸ್ಮವಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿದೆ ಅನ್ನೋ ಮಾಹಿತಿ ಇದ್ದು ಔರಾದ್ನ ಬಸ್ ನಿಲ್ದಾಣದ ಬಳಿಯಲ್ಲಿ ಈ ಘಟನೆ ನಡೆದಿದೆ. ಕಿರಾಣಿ, ಚಪ್ಪಲಿ ಅಂಗಡಿ ಹಾಗೆ ಬಾಂಡೆ ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿದ್ದು ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಬರ್ಕಲೆ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬರೋಬ್ಬರಿ 9 ಅಂಗಡಿಗಳು ಸುಟ್ಟು ಭಸ್ಮವಾಗಿದೆ ಅನ್ನೋ ಮಾಹಿತಿ ಕೂಡ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಆಕ್ಚುಲಿ ಅವಘಡಕ್ಕೆ ಕಾರಣ ಏನು ಅನ್ನೋದು ಮಾಹಿತಿ ಸಿಗ್ತದೆ ಮರ್ಕಲೆ? ಹೌದು ಸ್ಮಿತಾ, ಈಗಾಗಲೇ ಬೀದರ್ನ ಔರಾದ್ ಪಟ್ಟಣದ ಔರಾದ್ ಕೇಂದ್ರೀಯ ಬಸ್ ನಿಲ್ದಾಣ ಇದೆ. ಆ ಮುಂಭಾಗದಲ್ಲಿದ್ದಂತ ತಗಡ ಶೆಡ್ಡಿನ ಅಂಗಡಿಗಳಿವೆ. ಆ ಅಂಗಡಿಯಲ್ಲಿ ತಡರಾತ್ರಿ ಏನಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದ ಈ ಒಂದು ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಶಾರ್ಟ್ ಸರ್ಕ್ಯೂಟ್ ಇಂದ ಒಂದು ಅಂಗಡಿಯಲ್ಲಿ ಕಾಣಿಸಿಕೊಂಡಂತ ಬೆಂಕಿ ಒಂದರ ನಂತರ ಒಂದು ಸುಮಾರು 9 ಅಂಗಡಿಗಳಿಗೆ ಬೆಂಕಿ ತಗಲಿದೆ ಅಂತ ಹೇಳ್ಬೋದು. ಈಗಾಗಲೇ ಭಾಂಡ್ಯ ಅಂದ್ರೆ ಈಗಾಗಲೇ ಮನೆ ವಸ್ತುಗಳು ಇರ್ತಾವ, ಭಾಂಡ್ಯ ಅಂಗಡಿ ಇರಬಹುದು, ಚಪ್ಪಲ್ ಅಂಗಡಿ ಇರಬಹುದು, ಜನರಲ್ ಸ್ಟೋರ್ ಇರಬಹುದು, ಕಿರಾಣಾ ಸ್ಟೋರ್ ಇರಬಹುದು, ಈ ರೀತಿ ಸುಮಾರು 9ಕ್ಕೂ ಅಧಿಕ ಅಂಗಡಿಗಳಲ್ಲಿ ಬೆಂಕಿಯನ್ನ ವ್ಯಾಪಿಸಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಏನಂದ್ರೆ ವಸ್ತುಗಳೇನ ಸುಟ್ಟು ಕರ್ಕಲಾಗಿವೆ ಅಂತ ಹೇಳ್ಬೋದು. ಅಗ್ನಿಶಾಮಕ ದಳ ವಾಹನ ಇರ್ತದ, ಔರಾ ಸೇರಿದಂತೆ ಬೀದರ್, ಬಾಲ್ಕಿ ಜಿಲ್ಲೆ ಎಲ್ಲಾ ಅಗ್ನಿಶಾಮಕ ವಾಹನಗಳು ಅಲ್ಲಿ ಹೋಗೋಷ್ಟರಲ್ಲೇ ಸಂಪೂರ್ಣವಾಗಿ ಅಂಗಡಿ ಸುಟ್ಟ ಕರ್ಕಲಾಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಈಗಾಗಲೇ ಸಂಪೂರ್ಣ ಏನಂದ್ರೆ ಅಗ್ನಿಶಾಮಕ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಇತರೆ ಸಿಬ್ಬಂದಿಗಳು ಅಲ್ಪ ಉಳಿದಂತ ಏನು ವಸ್ತುಗಳಿವೆ ಬೆಂಕಿ ನಂದಿಸುವ ಮೂಲಕ ಪ್ರತಿಯೊಂದು ಏನಂದ್ರೆ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಬಡಪಾಯಿ ವ್ಯಾಪಾರಿಗಳು ಸಾಲ ಸೋಲ ಮಾಡಿ ಅಂಗಡಿ ನಡೆಸ್ತಾ ಇದ್ರು ಔರಾದ್ ಬಸ್ ನಿಲ್ದಾಣ ಮುಂಭಾಗದಲ್ಲಿ. ಆ ಒಂದು ಬೆಂಕಿಯಿಂದ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಸುಮಾರು 9ಕ್ಕೂ ಅಧಿಕ ವ್ಯಾಪಾರಿಗಳ ಬದುಕು ಎಲ್ಲೋ ಒಂದ್ ಕಡೆ ಮೂರಾ ಬಟ್ಟೆ ಆಗ್ಯದ ಅಂತ ಹೇಳ್ಬಹುದು. ಸ್ಮಿತಾ, ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ.